ಇನ್ನು ಎಮರ್ಜೆನ್ಸಿ ಫಂಡ್ ಅನ್ನೋದು ಹಾ, ಎಷ್ಟು ಹಾ. ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಷ್ಟು ಎಮರ್ಜೆನ್ಸಿ ಫಂಡ್ ಇದ್ರೆ ನಮಗೆ ಯೂಸ್ ಆಗತ್ತೆ? ಎಮರ್ಜೆನ್ಸಿ ಫಂಡ್, ಹ್ಮ್ ತುರ್ತು ನಿಧಿ ಅಂತ ಕರಿತೀವಿ ಹ್ಮ್ ಕನ್ನಡದಲ್ಲಿ. ಅದ್ರಲ್ಲೇ ಇದಾಗೆ ಹ್ಮ್ ಎಮರ್ಜೆನ್ಸಿ, ನಾವು ಎಷ್ಟೋ ಕಡೆ ಈ ಹ್ಮ್ ಎಮರ್ಜೆನ್ಸಿ ಎಕ್ಸಿಟ್ ನ ನೋಡಿರ್ತೀವಿ ಅಥವಾ ಗೇಟ್ ನ ಗೇಟ್ ನ ನೋಡಿರ್ತೀವಿ, ಇರುತ್ತೆ. ಎಲ್ಲಾ ಕಡೆ ನೋಡಿರ್ತೀವಿ. ಯಾಕೆ ಹಾಕಿರ್ತಾರೆ ಅಂದ್ರೆ, ಏನಾದ್ರೂ ಸಮಸ್ಯೆ ಬಂದ್ರೆ, ಏನಾದ್ರೂ ಅನ್ಸರ್ಟೈನಿಟಿ ಬಂದ್ರೆ ಹ್ಮ್ ಅಲ್ಲಿಂದ ಆಚೆ ಬರ್ಲಿ, ನಾವು ಬಚಾವ್ ಆಗೋಣ ಅನ್ನೋದಕ್ಕೋಸ್ಕರ. ಹ್ಮ್ ಹ್ಮ್ ಹಾಗೆ ಫಿನಾನ್ಸ್ ಅಂತ ಬಂದಾಗ್ಲೂ ಅದೇ ರೂಲ್ಸ್ ಫಾಲೋ ಆಗುತ್ತೆ. ಹ್ಮ್ ನಾವು ಎಮರ್ಜೆನ್ಸಿ ಫಂಡ್ ಅನ್ನೋದನ್ನ ಒಂದ್ ಕಡೆ ಶೇಖರಣೆ ಮಾಡ್ತಾ ಬಂದ್ರೆ, ಈಗ ನಾನ್ ತಿರ್ಗಾ ಮತ್ತೆ ನನ್ನ ತಾಯಿ ಅಥವಾ ನಮ್ಮ ಅಮ್ಮಂದಿರ ಎಕ್ಸಾಂಪಲ್ ತಗೊಂಡ್ರೆ, ಅವರು ಈ ಬುಟ್ಟಿ ಒಳಗಡೆ ಅಥವಾ ಇದ್ರೊಳಗಡೆ ಡಬ್ಬಿ ಬಾಕ್ಸ್ ಒಳಗಡೆ, ಒಳಗಡೆ ಬಾಕ್ಸ್ ಇಡೋದು. ಒಳಗಡೆ ಎಲ್ಲ ಹ್ಮ್ ಹಾಕಿ ಹ್ಮ್ ಇಡ್ತಿದ್ರು. ಹ್ಮ್ ಸೊ ಇವತ್ತೆಲ್ಲ ಡಿಜಿಟಲೈಸೇಷನ್ ಆಗಿದೆ. ಅದೇ. ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬೋದು, ಬ್ಯಾಂಕ್ ಅಲ್ಲಿ ಇಡ್ಬೋದು, ಸೇವಿಂಗ್ ಬ್ಯಾಂಕ್ ಅಲ್ಲಿ ಇಡ್ಬೋದು. ಹ್ಮ್ ಯಾಕೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಅಂದ್ರೆ, ನಮ್ಗೆಲ್ರಿಗೂ ಪಾಠ ಕಲ್ಸಿ ಹೋಗಿರುವಂತ ಕೊರೋನಾನ ಎಕ್ಸಾಂಪಲ್ ಆಗಿ ತಗೋಬಹುದು ಹೌದು. ನಾವು. ಹ್ಮ್ ಸೊ ಕೊರೋನಾದಲ್ಲಿ ನೋಡಿ, ಎಷ್ಟೋ ಜನ ಕೆಲಸ ಹ್ಮ್ ಕಳ್ಕೊಂಡ್ರು, ಎಷ್ಟೋ ಜನ ಬೆಂಗಳೂರು ಬಿಟ್ಟು ಊರಿಗೆ ಹೋದ್ರು, ಎಷ್ಟೋ ಜನ ಮನೆ ಬಾಡಿಗೆ ಕಟ್ಟಕ್ಕಾಗ್ಲಿಲ್ಲ. ಹ್ಮ್ ಯಾಕೆ ಆ ಕಷ್ಟ ಎಲ್ರಿಗೂ ಬಂತು ಅಂದ್ರೆ, ಅವ್ರು ಯಾರು ಪ್ಲಾನಿಂಗ್ ಮಾಡ್ಕೊಂಡಿಲ್ಲ. ಹೌದು. ನಮ್ಮ ಹತ್ರ ಒಂದು ಎಮರ್ಜೆನ್ಸಿ, ಮುಂದೆ ಒಂದಿನ ನನಗೆ ಅನ್ಸರ್ಟೈನ್ ಕಷ್ಟ ಏನಾದ್ರು ಬಂದ್ರೆ, ಬರುತ್ತೆ. ಹ್ಮ್ ಅಥವಾ ನಾನು ಜಾಬ್ ಕಳ್ಕೊಂಡ್ರೆ, ನನ್ಗೆ ನನ್ನ ಮನೆ ಬಾಡಿಗೆ ಏನಾದ್ರು ಕಟ್ಟಕ್ ಆಗದೆ ಇದ್ರೆ, ನನ್ನ ಮಕ್ಳು ಸ್ಕೂಲ್ ಫೀಸ್ ಕಟ್ಟಕ್ ಆಗದೆ ಇದ್ರೆ ಹ್ಮ್ ಅನ್ನೋದಕ್ಕೆ ಒಂದಷ್ಟು ಹಣನ ಎತ್ತಿಡ್ತಾ ಇಲ್ಲ ನಾವು. ಹ್ಮ್ 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 ಅದನ್ನ ಸಪ್ರೇಟ್ ಒಂದಷ್ಟು ಹಣನ ಎತ್ತಿ ಇಟ್ಕೊಂಡ್ರೆ, ಸೇವ್ ಹ್ಮ್ ಮಾಡಿ ಇಟ್ಕೊಂಡ್ರೆ, ಈ ತರದ ಅನ್ಸರ್ಟೈನಿಟಿ ಬಂದಾಗ, ಹ್ಮ್ ನ್ಯಾಚುರಲ್ ಡಿಸಾಸ್ಟರ್ ಏನಾದ್ರು ಆದಾಗ, ಈ ಎಕ್ಸಾಂಪಲ್ ಕೊರೋನಾ ತರದ್ ಏನಾದ್ರು ಸಿಚುವೇಶನ್ ಬಂದಾಗ, ಅದನ್ನ ಆ ಟೈಮ್ಗೆ ಯೂಸ್ ಮಾಡ್ಕೋಬಹುದು. ಹ್ಮ್ ಇಲ್ದ ಅಂದ್ರೆ ಏನಾಗುತ್ತೆ ಅಂದ್ರೆ, ಯಾವ್ದೋ ಒಂದ್ ಕಡೆ ಹೂಡಿಕೆ ಮಾಡಿರ್ತೀವಿ, ಹ್ಮ್ ಯಾವ್ದೋ ಒಂದ್ ಕಡೆ ಒಡವೆ ತಗೊಂಡಿರ್ತೀವಿ, ಎಲ್ಲೋ ಸೈಟ್ ತಗೊಂಡಿರ್ತೀವಿ, ಹ್ಮ್ ಅದನ್ನೆಲ್ಲ ಮಾರಿ ಅವತ್ತಿಗೆ ಸರ್ವೈವ್ ಸರ್ವೈವ್ ಆಗ್ಬೇಕಾಗುತ್ತೆ. ಸೊ ಆಗ್ಬೇಕಾಗುತ್ತೆ. ಹಾಗೇನಾಗುತ್ತೆ, ನಾವು ಹ್ಮ್ ಕಷ್ಟಪಟ್ಟು ಸೇವ್ ಮಾಡಿದ ಹಣ, ಅಥವಾ ಅವಾಗ ತಾನೇ ಕಾಂಪೌಂಡಿಂಗ್ ಆಗಕ್ ಶುರು ಆಗಿರುತ್ತೆ, ಬೆಳೆಯಕ್ ಹ್ಮ್ ಶುರು ಆಗಿರುತ್ತೆ, ಅವಾಗ ಕಳ್ಕೋಬೇಕಾಗುತ್ತೆ. ಮತ್ತೆ ಆ ಸಮಯನ ನಾವು ತರಕ್ಕಾಗಲ್ಲ. ಹೌದು. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ನ ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಹ್ಮ್ ಕಷ್ಟ ಕಾಲಕ್ಕೆ ನಾವು ಸರ್ವೈವ್ ಆಗೋದಕ್ಕೆ ಎಮರ್ಜೆನ್ಸಿ ಫಂಡ್ ತುಂಬಾ ಇಂಪಾರ್ಟೆಂಟ್. ಹೇಗೆ ಎಮರ್ಜೆನ್ಸಿ ಫಂಡ್ ಅನ್ನ ನಾವು ಇಟ್ಕೊಬಹುದು? ಐ ಮೀನ್ ಯಾವ ರೀತಿಯಲ್ಲಿ, ಯಾವ ರೀತಿ ಇಡ್ಬೋದು ಅಥವಾ ಎಷ್ಟು ಇಡಬೇಕು ಎಷ್ಟು ಅನ್ನೋದು ಇಡ್ಬೇಕು? ಏನಾದ್ರು ಹ್ಮ್ ಕೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ 30,000 ದುಡಿತಾ ಇದ್ದಾನೆ ಅಂದ್ರೆ, ಹ್ಮ್ ಅವನು ಅಥವಾ 30,000 ಅವನ ಜೀವನ ನಡೆಸೋದಕ್ಕೆ ಬೇಕಾಗ್ತಾ ಇದೆ ಅವನ ಇಡೀ ಫ್ಯಾಮಿಲಿಗೆ ಅನ್ನೋದಾದ್ರೆ, ಹ್ಮ್ ಮಿನಿಮಮ್ 6 ಮಂತ್ಸ್, ಹ್ಮ್ 6 ತಿಂಗಳ ಶೇಖರಣೆನ ಮಾಡ್ಬೋದು. ಹ್ಮ್ 30,000 ಇಂಟು 6 ತಿಂಗಳಂದ್ರೆ ಅರೌಂಡ್ 1,80,000. ಹ್ಮ್ ಯಾರೋ ಒಬ್ಬ ವ್ಯಕ್ತಿಗೆ 1,00,000 ಬೇಕಾಗುತ್ತೆ, ಯಾರೋ ಹ್ಮ್ ಒಬ್ಬ ವ್ಯಕ್ತಿಗೆ 80,000 ಬೇಕಾಗುತ್ತೆ. ಅಂದ್ರೆ ಇಡೀ ಜೀವನ ನಡೆಸೋದಕ್ಕೆ, ಇಡೀ ಫ್ಯಾಮಿಲಿ ಜೀವನ ನಡೆಸೋದಕ್ಕೆ. ನಡೆಸೋದಕ್ಕೆ ಹ್ಮ್ ಒಂದು 30 ಅಥವಾ 50, 70,000 ಡಿಪೆಂಡ್ಸ್ ಆನ್ ನಿಮ್ಮ ಎಕ್ಸ್ಪೆನ್ಸಸ್ ಏನಿದೆ ಅಲ್ಲ, ಹ್ಮ್ ಇಂಟು 6 ಮಂತ್ಸ್. ಹ್ಮ್ ಅಟ್ಲೀಸ್ಟ್ 6 ತಿಂಗಳು ನಾವು ಸರ್ವೈವ್ ಆಗೋಷ್ಟು ಹಣನ ಕೂಡಿಟ್ಕೋಬೇಕಾಗುತ್ತೆ. ಅದನ್ನ ಇವತ್ತು ನಾವು ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ, ಎಮರ್ಜೆನ್ಸಿ ಫಂಡ್ ಅಂದ್ರೆ ಅದನ್ನು ತಗೊಂಡೋಗಿ ಮಾರ್ಕೆಟ್ ರಿಸ್ಕ್ ಅಲ್ಲಿ ಇನ್ವೆಸ್ಟ್ ಮಾಡೋ ಅಂತದಲ್ಲ. ಹ್ಮ್ ಅಂದ್ರೆ ನನಗೆ ಈಸಿಯಾಗಿ ಸಿಗ್ಬೇಕು. ಫಾರ್ ಹ್ಮ್ ಎಕ್ಸಾಂಪಲ್ ಇವತ್ತೆಲ್ಲ ಫಿಕ್ಸ್ಡ್ ಡೆಪಾಸಿಟ್ 1 or 2 ಡೇಸ್ ಅಲ್ಲಿ ನಾವು ರಿಲೀಸ್ ಮಾಡ್ಕೋಬಹುದು. ಹ್ಮ್ ಲಿಕ್ವಿಡ್ ಫಂಡ್ಸ್ ಅಂತ ಬರುತ್ತೆ. ಹ್ಮ್ ಸೊ ಆ ತರದ ವಿಷಯಗಳಲ್ಲಿ ನಾವು ಆ ತರದ ಸೆಗ್ಮೆಂಟ್ ಗಳಲ್ಲಿ ಹೂಡಿಕೆ ಮಾಡ್ಕೋಬಹುದು. ಮಾಡುವಂಥದ್ದು. ಸೊ ಈ ರೀತಿಯಾಗಿ. ಓಕೆ. ಇನ್ನು ಫೈನಾನ್ಷಿಯಲ್ ರೂಲ್ಸ್ ಗಳೇನಾದ್ರೂ ಇದೆಯಾ? ಇದು ತುಂಬಾ ಇಂಪಾರ್ಟೆಂಟ್. ಜನಕ್ಕೆ ಓಕೆ. ಆಶ್ಚರ್ಯ ಆಗ್ಬೋದು, ಇದ್ರಲ್ಲೂ ರೂಲ್ಸ್ ಬೇರೆ ಇದೆಯಾ? ರೂಲ್ಸ್ ಬೇರೆ ಹೌದು. ಇದೆಯಾ ಅಂತ. ಹ್ಮ್ ರೂಲ್ಸ್ ಅಂತ ಬಂದಾಗ ತುಂಬಾ ಸಿಂಪಲ್ ರೂಲ್ಸ್ಗಳಿದಾವೆ, ಹ್ಮ್ ಫಿನಾನ್ಷಿಯಲ್ ರೂಲ್ಸ್. ಅವುಗಳನ್ನ ಫಾಲೋ ಮಾಡೋದು ಅಥವಾ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇದ್ರೆ, ಹ್ಮ್ ನಾವು ಬೇಗ ಫಿನಾನ್ಸ್ ನ ಹ್ಯಾಂಡಲ್ ಮಾಡೋದನ್ನ ಕಲಿಬಹುದು. ಹ್ಮ್ ಈ 50-30-20 ರೂಲ್ಸ್ ಅಂತ ಒಂದಿದೆ, ತುಂಬಾ ಫೇಮಸ್, ಅಥವಾ ಸೋಷಿಯಲ್ ಓಕೆ. ಮೀಡಿಯಾ ಎಲ್ಲ ಹ್ಮ್ ಕೇಳಿರ್ತೀರ. ಬಜೆಟ್ ಪ್ಲಾನ್ ಅಂತಾನು ಕರಿತೀವಿ. ಹ್ಮ್ ರೂಲ್ ಆಫ್ 72 ಅಂತ ಇದೆ, ಹ್ಮ್ ಅಥವಾ 15-15-15 ರೂಲ್ಸ್ ಅಂತ ಇದೆ. ಹ್ಮ್ ಲೋನ್ EMI ರೂಲ್ ಅಂತ ಇದೆ, ಹ್ಮ್ ಕಾಂಪೌಂಡ್ ರೂಲ್ ಅಂತ ಇದೆ, ಹ್ಮ್ ಎಮರ್ಜೆನ್ಸಿ ಫಂಡ್ ರೂಲ್ ಅಂತ ಇದೆ. ಸೊ ಈಗ ಇದರಲ್ಲಿ ಒಂದಿಷ್ಟು ರೂಲ್ಸ್ ಪಾಯಿಂಟ್ಸ್ ಗಳನ್ನ ಹೇಳಿದ್ನಲ್ಲ, ಹ್ಮ್ ಅದರಲ್ಲಿ ನಾನೀಗ 15-30-20 50-30-20 ರೂಲ್ ಬಗ್ಗೆ ಮಾತಾಡ್ತೀನಿ. ಓಕೆ. ಓಕೆನಾ? 50-30-20 ಅಂದ್ರೆ ಹ್ಮ್ ಅಲ್ಲಿಗೆ 100 ಆಯ್ತು. ಅಂದ್ರೆ ನನ್ನ ಹತ್ರ 100 ರೂಪಾಯಿ ಇದ್ರೆ, ಹ್ಮ್ ನನ್ನ ಹ್ಮ್ ಹತ್ರ ಹ್ಮ್ 100 ರೂಪಾಯಿ ಇದ್ರೆ, ನಾನು ಹ್ಮ್ 50 ರೂಪಾಯಿನ ನನ್ನ ಬೇಸಿಕ್ ನೀಡ್ಸ್, ಹ್ಮ್ ಹ್ಮ್ ನನ್ನ ಹ್ಮ್ ಅವಶ್ಯಕತೆಗಳಿಗೆ ಉಪಯೋಗಿಸ್ಕೋಬೇಕು. ಹ್ಮ್ ಅಂದ್ರೆ ನಾನು ಸರ್ವೈವ್ ಆಗೋದಕ್ಕೆ, ಅಥವಾ ನನ್ನ ಮಕ್ಕಳು ಎಜುಕೇಶನ್ಗೆ, ಈ ತರದಕ್ಕೆ ನಡೆಸ್ಕೋಬೇಕಾಗುತ್ತೆ, ಹ್ಮ್ ಉಪಯೋಗಿಸ್ಕೋಬೇಕಾಗುತ್ತೆ. ಇನ್ನ 30 ಭಾಗನ ಹ್ಮ್ ನನ್ನ ಡಿಸೈರ್ಸ್, ಆಸೆಗಳು. ಆಸೆಗಳು. ಹ್ಮ್ ನಾವೆಲ್ಲೋ ಹ್ಮ್ ಟ್ರಾವೆಲ್ ಹೋಗ್ಬೇಕಾಗುತ್ತೆ, ನಾವು ಹ್ಮ್ ಒಳ್ಳೆ ಬಟ್ಟೆ ತಗೋಬೇಕಾಗುತ್ತೆ, ಸಿನಿಮಾ ನೋಡ್ಬೇಕು ಅನ್ಸುತ್ತೆ, ಹ್ಮ್ ಮಕ್ಕಳನ್ನ ಎಲ್ಲೋ ಆಚೆ ಕರ್ಕೊಂಡು ಹೋಗ್ಬೇಕು, ಈ ತರದ ವಿಷಯಗಳಿಗೆ, ಅಂದ್ರೆ ಅದು ಇಂಪಾರ್ಟೆಂಟ್ ಅಲ್ವಾ. ಹ್ಮ್ ಸೊ ಅದಕ್ಕೆ ಯೂಸ್ ಮಾಡ್ಕೋಬೇಕು. ಹ್ಮ್ ಇನ್ 20 ಭಾಗನ ಹ್ಮ್ ಹೂಡಿಕೆ ಮಾಡ್ಲೇಬೇಕು. ಹ್ಮ್ ಹೂಡಿಕೆ ಹ್ಮ್ ಮಾಡೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಒಂದು ರಿಟೈರ್ಮೆಂಟ್ ಪ್ಲಾನಿಂಗ್ ಆಗ್ಬೋದು, ಒಂದು ಸೆಟಲ್ಡ್ ಲೈಫ್ ನ ನಡೆಸಬೇಕು ಅನ್ನೋದು ಈ ರೂಲ್ ಹೇಳುತ್ತೆ. ಓಕೆ. ಆದ್ರೆ ಈ ರೂಲ್ ನಾನು ಸಣ್ಣದಾಗಿ ಒಂದು ಚೇಂಜ್ ಮಾಡ್ತೀನಿ. ಹ್ಮ್ 50% ಚೇಂಜ್ ಮಾಡೋದು ಬೇಡ, ಅದು ಹಾಗೆ ಇರ್ಲಿ. ಯಾಕೆ ಹಾ ಅಂದ್ರೆ ಅದು ನನ್ನ ಬೇಸಿಕ್ ನೀಡ್ಸ್, ಹ್ಮ್ ನನ್ನ ಸರ್ವೈವೆನ್ಸ್ ಆಗೋದಕ್ಕೆ ಅಥವಾ ನನ್ನ ಬೇಕು. ಮನೆ ನಡೆಯೋದಕ್ಕೆ ಬೇಕೇ ಬೇಕು. ಹ್ಮ್ ಈ 30 ಮತ್ತೆ 20 ಏನಿದೆಯಲ್ಲ, ನಾವು ಹ್ಮ್ ಇದನ್ನ ಸ್ವಲ್ಪ ಆಸುಪಾಸು ಬದಲಾವಣೆ ಮಾಡ್ಕೊಳ್ಳೋಣ. ಹ್ಮ್ 30% ನ ಹೂಡಿಕೆ ಮಾಡಿ, ಹ್ಮ್ 20% ನ ನಿಮ್ಮ ಡಿಸೈರ್ಸ್ಗೆ ಬಳಸ್ಕೊಳ್ಳಿ.
ಸೊ ಯಾಕೆ ಅಂದ್ರೆ ಇವತ್ತಿನ ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ವಿ, ಅಥವಾ ಎಷ್ಟು ಫಾಸ್ಟ್ ಆಗಿ ಗ್ರೋ Fast ಆಗ್ತಾ ಆಗಿ ಇದೆ, grow ಆಗ್ತಿದೆ, ಗೋಲ್ಡ್ನೇ ಎಕ್ಸಾಂಪಲ್ ತಗೊಂಡ್ವಿ ಎಷ್ಟಿದೆ ಅಂತ. ಸೊ ಮಕ್ಳು ಎಜುಕೇಶನ್ ಫೀಸ್ ಕೇಳಿದ್ರೆ ಭಯ ಆಗೋ ತರ ಇದೆ. ಸೊ ಹಾಗಾಗಿ ಇದೆಲ್ಲಾ ವಿಷಯಗಳನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ 30-40% ಹೂಡಿಕೆ ಮಾಡಿದ್ರು ಆಶ್ಚರ್ಯ ಏನಿಲ್ಲ. ಅದ್ರಲ್ಲೂ ಈಗ ಯಾರು ಎಜುಕೇಶನ್ ನ ಮುಗಿಸಿ ಜಾಬ್ಗೆ ಹೋಗ್ತಾ ಇದಾರಲ್ಲ, ಅವ್ರಿಗಂತೂ 50% ಸೇವ್ ಮಾಡೋ ಅವಕಾಶ ಇದೆ. ಯಾಕೆಂದ್ರೆ ಅವ್ರು ಯಾವ್ದು ಕಮಿಟ್ಮೆಂಟ್ ಇರಲ್ಲ, ಮದ್ವೆ ಆಗಿರಲ್ಲ, ಮನೆ ಬಾಡಿಗೆ ಜಾಸ್ತಿ ಕಟ್ಟೋ ಅವಶ್ಯಕತೆ ಇರಲ್ಲ. ಆ ತರದ ಹೊಸದಾಗಿ ಜರ್ನಿ ಶುರು ಮಾಡಿರುವಂತ, ಕೆಲ್ಸಕ್ಕೆ ಹೋಗ್ತಾ ಇರುವಂತ ಯೂತ್ಸ್ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ದುಡಿಮೆಯ 50 ಭಾಗನ ನೀವು ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದ್ರೆ, ಅರ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಆಗ ನಿಮ್ಗೆ ಬೇಗ ರಿಟೈರ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಹೀಗೆ ಈ ರೂಲ್ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು. ಈಗ 50-30-20 ರೂಲ್ ನಾನು 50-30 ಹಾಗೆ ಮಾಡ್ಕೋಬಹುದು ಅಂತ ಹೇಳ್ದೆ. ಹೀಗೆ ಸೆಕೆಂಡ್ ಒನ್ ರೂಲ್ ಆಫ್ 72 ಅಂತ ಹೇಳ್ದೆ ನಾನು. 72 ರೂಲ್ ಆಫ್ 72 ಅಂದ್ರೆ ಏನು ಅಂದ್ರೆ, ನನ್ನ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋದನ್ನ ಈ ರೂಲ್ ಆಫ್ 72 ಇಂದ ಕಂಡುಹಿಡಿಬಹುದು. ಸೊ ನಾನೀಗ ನನ್ನ ಹಣನ ನಾನು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀನಿ. ಈಗ ಅತಿ ಹೆಚ್ಚು ಜನ ಸ್ವಲ್ಪ ಬಿಲೀವ್ ಮಾಡೋದು ಅಥವಾ ನಂಬಿಕೆ ಇರೋದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ಸೊ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಾರೆ. ನನ್ನ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ನನ್ನ ಹಣ ಡಬಲ್ ಆಗೋದಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ರೂಲ್ ಆಫ್ 72 ಮೂಲಕ ಏನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ 10 ವರ್ಷ ಬೇಕಾಗುತ್ತೆ. ಅಂದ್ರೆ ನಾನು ಇಟ್ಟಿದ್ದೀನಿ, ನಾನು ಫಾರ್ ಎಕ್ಸಾಂಪಲ್ ನಾನು 1 ಲಕ್ಷ ಹಣನ ಫಿಕ್ಸ್ಡ್ ಡೆಪಾಸಿಟ್ ಇಟ್ರೆ, ಆ 1 ಲಕ್ಷ ಇನ್ನೊಂದು ಲಕ್ಷ ಆಗೋದಕ್ಕೆ 10 ವರ್ಷ ಬೇಕಾಗುತ್ತೆ. ಇವತ್ತಿನ ಕಾಲದಲ್ಲಿ ನನ್ನ ಹಣ 1 ಲಕ್ಷ ಆಗೋದಕ್ಕೆ 10 ವರ್ಷ ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಡಿಲೇ ಆಯ್ತು ಅಂತ. ಯಾಕೆಂದ್ರೆ ಇವತ್ತು 7-8% ಇದೆ. ಅದು ಏಜ್ ಆಗಿರೋ ಪರ್ಸನ್ಸ್ಗೆ ಅದು 8% ವರೆಗೂ ಎಕ್ಸ್ಟೆಂಡ್ ಇದೆ. ಬಟ್ ನಾರ್ಮಲಿ ಗವರ್ನಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ 7% ಇದೆ. ಸೊ ಅದೇ ಹಣನ ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಆನ್ ಅಂಡ್ ಅವರೇಜ್ ತಗೊಂಡ್ರೆ 8 ವರ್ಷ ಬೇಕಾಗುತ್ತೆ ಡಬಲ್ ಆಗೋದಕ್ಕೆ, ಹಣ ಡಬಲ್ ಆಗೋದಕ್ಕೆ ಆವರೇಜ್ ತಗೊಂಡಾಗ. ಸೊ ಅದೇ ಹಣನ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಬಿಕಾಸ್ ಇದು ಮಾರ್ಕೆಟ್ ರಿಟರ್ನ್ ಇರುತ್ತೆ. ಸಮ್ಟೈಮ್ಸ್ 12%, ಸಮ್ಟೈಮ್ಸ್ 16%, ಸಮ್ಟೈಮ್ಸ್ 18% ಎಲ್ಲ ರಿಟರ್ನ್ ಸಿಕ್ಕಿದೆ. ಸೊ ಆನ್ ಅಂಡ್ ಅವರೇಜ್ 12% ಲೀಸ್ಟ್ ಅಂತ ತಗೊಳ್ಳೋಣ. ಸೊ ಇದು 6 ವರ್ಷ ತಗೊಳುತ್ತೆ ಮ್ಯೂಚುವಲ್ ಫಂಡ್. ಸೊ ನಾನು ಇಲ್ಲಿ 3 ಎಕ್ಸಾಂಪಲ್ ನ ಕೊಟ್ಟೆ. ಈಗ ಯಾಕೆ ನಾವು ಯಾವ ಪ್ಲೇಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಸೆಗ್ಮೆಂಟ್ ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಂತ ಆಗ್ಲೇ ಹೇಳಿದ್ನಲ್ಲ, ಇದೇ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದು. ಅಂದ್ರೆ ನೋಡಿ, ನಾನು ನನ್ನ ಹಣನ ತಗೊಂಡೋಗಿ ಗ್ಯಾರಂಟಿಗೋಸ್ಕರ 10 ಇಯರ್ಸ್ ಹೋಲ್ಡ್ ಮಾಡ್ಲಾ, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿ 8 ಇಯರ್ಸ್ ಹೋಲ್ಡ್ ಮಾಡ್ಲಾ, ಅಥವಾ ನಾನು 6 ಇಯರ್ಸ್ಗೆ ಡಬಲ್ ಮಾಡ್ಕೊಳ್ಳ ಅನ್ನೋದು ನಮ್ ಕೈಲೇ ಇದೆ. ಸೊ ಇದು ಈ ಫಿನಾನ್ಷಿಯಲ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ನನ್ನ ಹಣನ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ಸಜೆಸ್ಟ್ ಮಾಡುತ್ತೆ ರೂಲ್ ಆಫ್ 72. ಸೊ ಈಗ 15 ರೂಲ್ಸ್ ಅಂತ ಇದೆ. ಇದು ನನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಬಂದಾಗ ಇದನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನೊಂದು EMI ರೂಲ್ ಅಂತ ಹೇಳಿದೆ ನಾನು. EMIಗೂ ರೂಲ್ ಇದೆ ಅನ್ನೋದು ಶಾಕಿಂಗ್. EMI ಇವತ್ತಿಗೆ ಈಸಿಯಾಗಿ ಕೆಲ್ಸಕ್ಕೆ ಹೋಗೋರ್ಗೆ ಈಸಿಯಾಗಿ ಸಿಗುವಂತದ್ದು, ಅವೈಲಬಲ್ ಇರುವಂತದ್ದು EMI ಒಂದು ಕ್ರೆಡಿಟ್ ಕಾರ್ಡ್. ಸೊ EMI ನಮ್ಮ ಸಂಪಾದನೆಯ 40%ಗಿಂತ ಜಾಸ್ತಿ ಆಗ್ಬಾರ್ದು ಅನ್ನೋದು ಫಿನಾನ್ಷಿಯಲ್ ರೂಲ್. ಅಂದ್ರೆ ನಾನು 1 ಲಕ್ಷ ದುಡಿತಾ ಇದ್ದೀನಿ ಅಂದ್ರೆ, ನಾನು ನನ್ನ ಸಾಲನ ಅಥವಾ ನನ್ನ EMI ನ 40,000ಕ್ಕಿಂತ ಹೆಚ್ಚು ಕಟ್ಟುವಷ್ಟು ಮಾಡ್ಕೋಬಾರ್ದು. ಆಗ ನಾವು ಫಿನಾನ್ಷಿಯಲಿ ಕರೆಕ್ಟ್ ಆಗ್ತಿದೀವಿ ಅಂತ. ಅಂದ್ರೆ ನಾವು ಎಲ್ಲೋ ಯಾಮಾರ್ತಾ ಇದೀವಿ, ಅಂದ್ರೆ ನಮ್ಮ ಬೆಳವಣಿಗೆಗೆ ನಾವೇ ಅಡ್ಡ ಬರ್ತಾ ಇದೀವಿ ಅನ್ನೋದು. ಸೊ ಹಾಗಾಗಿ ಯಾವಾಗಲೂ ನಾನು ಎಷ್ಟು ದುಡಿಮೆ ಇದೀನೋ, ನನ್ನ ದುಡಿಮೆಗೆ 40% ಮಾತ್ರ ಸೀಮಿತವಾಗಿ EMI ನ ಇಟ್ಕೋಬೇಕಾಗುತ್ತೆ. ಸೊ ಇವೆಲ್ಲವೂ ನೋಡಿ ಎಷ್ಟು ಸಿಂಪಲ್. ಫಿನಾನ್ಷಿಯಲ್ ರೂಲ್ಸ್ ಅಂದ ತಕ್ಷಣ ನಾವು ಹೆದರೋ ಅವಶ್ಯಕತೆ ಇಲ್ಲ. ನನ್ನ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ, ನಾನು ಬಜೆಟ್ ಪ್ಲಾನಿಂಗ್ ಹೇಗ್ ಮಾಡ್ಕೋಬೇಕು, ಮತ್ತೆ EMI ರೂಲ್ ಅಂದ್ರೆ ಏನು, ಈ ತರದ್ದು ತುಂಬಾ. ಆಗ್ಲೇ ಹೇಳ್ದೆ ಟರ್ಮ್ ಇನ್ಶೂರೆನ್ಸ್ಗೆ ರೂಲ್ಸ್ ಅಂತ ಹೇಳ್ದೆ. 6 ತಿಂಗಳು ಅಷ್ಟು ಎಮರ್ಜೆನ್ಸಿ ಫಂಡ್ಗೆ 6 ತಿಂಗಳಷ್ಟು ನನ್ನ ಹಣನ ಎತ್ತಿಟ್ಕೊಳ್ಳೋ ಅಂತದ್ದು. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ನನ್ನ ಮುಂದಿನ 20 ವರ್ಷಕ್ಕೆ ನನ್ನ ಮನೆ ನಡೆಸೋದಕ್ಕೆ ಎಷ್ಟು ಬೇಕು, 1 ಕೋಟಿ, 1.5 ಕೋಟಿ, 2 ಕೋಟಿ, ಅಂದ್ರೆ 20 ವರ್ಷ ಅಂದಾಗ ಬೇಕಾಗೇ ಆಗುತ್ತೆ. ಸೊ ಹಾಗೆ ಆ ತರದ ವಿಷಯಗಳನ್ನ, ಈ ರೂಲ್ಸ್ಗಳನ್ನ ತಂಬ್ ರೂಲ್ ಅಂತ ಕರಿತೀವಿ, ಸಿಂಪಲ್ ರೂಲ್ಗಳನ್ನ ಕಲ್ತ್ಕೊಳ್ಳೋದ್ರಿಂದ ನಾವು ಹಣ ನಿರ್ವಹಣೆನ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಈ ಸಿಂಪಲ್ ರೂಲ್ಸ್ ಗಳು ಕೂಡ ನಮ್ಗಳಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಎಲ್ಲೋ ಒಂದು ಕಡೆ ಹೋಗೋದು, ಹೂಡಿಕೆ ಮಾಡೋದು, ಇಲ್ಲಾಂದ್ರೆ ನಾವೇ ಇಟ್ಕೊಂತೀವಿ, ನಾವು ಸೇವಿಂಗ್ ಮಾಡ್ತೀವಿ ಅಂತ. ಏನಾಗುತ್ತೆ ಅಂದ್ರೆ ಜನ ಎಲ್ಲಾ ಹಣನು ತಗೊಂಡೋಗಿ ಒಂದೇ ಕಡೆ ಹೂಡಿಕೆ ಮಾಡೋದು. ಈಗ ಹಿಂದೆ ಒಂದ್ ಗಾದೆ ಇತ್ತು,
ಊರ್ ಕಡೆ ಕೋಳಿಗಳೆಲ್ಲ ಸಾಕಿದ್ರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಅಂದ್ರೆ ಎಲ್ಲಾ ಮೊಟ್ಟೆನು ಒಂದೇ ಮಡಕೆಲಿ ಇಡಬೇಡಿ ಅಂತ. ಮಡಕೆ ಯೂಸ್ ಮಾಡ್ತಿದ್ರು ಅವಾಗ. ಅಂದ್ರೆ ಮಡಕೆ ಬಿದ್ದು ಹೊಡೆದೋದ್ರೆ ಎಲ್ಲಾ ಮೊಟ್ಟೆನು ಹೊಡೆದೋಗುತ್ತೆ, ಮಡಕೆನು ಹೊಡೆದೋಗುತ್ತೆ. ಅದೇ ಒಂದ್ 2-3 ಕಡೆ ಇಟ್ರೆ ಒಂದ್ ಹೊಡೆದೋದ್ರೆ ಮಿಕ್ಕಿದ್ದಾದ್ರೂ ಉಳಿಯುತ್ತೆ. ಅಂದ್ರೆ ಇದನ್ನ ಡೈವರ್ಸಿಫಿಕೇಶನ್ ಅಂತ ಕರಿತೀವಿ. ಹಂಚಿಕೆ, ಅಸೆಟ್ ಅಲೋಕೇಶನ್ ಅಂತ ಕರಿಬಹುದು. ಅಂದ್ರೆ ನನ್ನ ಹತ್ರ 100 ರೂಪಾಯಿ ಇದೆ ಅಂದ್ರೆ ಅದ್ರಲ್ಲಿ 20 ರೂಪಾಯಿನ ರಿಯಲ್ ಎಸ್ಟೇಟ್ ಅಲ್ಲಿ, ಇನ್ 20 ರೂಪಾಯಿನ ಮ್ಯೂಚುವಲ್ ಫಂಡ್ ಅಲ್ಲಿ, ಇನ್ 20 ರೂಪಾಯಿನ ಗೋಲ್ಡ್ ಅಲ್ಲಿ, ಇನ್ 20 ರೂಪಾಯಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಈ ತರ ಡೈವರ್ಸಿಫಿಕೇಶನ್ ಮಾಡ್ಕೊಂಡ್ರೆ ಒಂದು ಅತಿ ಹೆಚ್ಚು ರಿಟರ್ನ್ ನ ತಗೋಬಹುದು, ಒಂದು ಸೆಕ್ಯೂರಿಟಿ ಇದೆ. ಸೊ ನಮ್ಗೆ ಅವಾಗ ಅವರೇಜ್ ರಿಟರ್ನ್ ಸಿಗ್ತಾ ಹೋಗುತ್ತೆ. ನಾನು ಸೆಕ್ಯೂರ್ ಆಗಿರ್ತೀನಿ. ಒಂದ್ ಕಡೆ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ರಿಟರ್ನ್ ಸಿಕ್ಕಿಲ್ಲ, ಒಂದ್ ಕಡೆ ಸಿಕ್ತು. ಸೊ ಅವಾಗ ಅವರೇಜ್ ಆಗ್ತಾ ಹೋಗುತ್ತೆ. ಆಗ ಈಕ್ವಲ್ ಆಗಿ ನಾನು ನನ್ನ ಜೀವನನ ನಡೆಸ್ತಾ ಹೋಗ್ಬೋದು. ಮತ್ತೆ ಡೈವರ್ಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಮಾಡ್ತಾ ಹೋಗ್ಬೋದು.